ಬಿಡು ನೀನು ಬಗ್ಗಲ್ಲ ನೀನು. ಏಯ್ ಹಂಗಲ್ಲ, ಹ್ಮ್ ಬಗ್ತೀನಿ. ಯಾವಾಗ ಆದ್ರೆ ಇದೆ ಬಂದ್ಮೇಲ ಏಯ್ ಹಿಂದೆಯಿಂದ ಬೇಡ, ಚೆನ್ನಾಗಿರಲ್ಲ. ಮುಂದೆಯಿಂದಾನೇ ಮಾಡೋಣ. ಏ ಎಲ್ಲೋಡಿಸ್ದೆ ಪಾಪ. ನನಗೇನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಫ್ರೆಶ್ ಅಂತ ಅಷ್ಟೇ. ಹೇಳು ಚಿನ್ನ. ಏನ್ ಮಾಡ್ತಿದ್ದೆ ಮರಿ? ನಮ್ಮ ಅಪ್ಪ ಏನಾದ್ರು ಫೋನ್ ಮಾಡ್ತಿದಂಗೆ ಹೇಳಿ ಚಿನ್ನ ಆಗ್ಬಿಡ್ಬೇಕು ನೀನು. ಸೂಪರ್ ಆಗಿರ್ತೈತೆ ಮಾತ್ರ. ಏನಾಯ್ತು ಬೇಗ ಹಿಡಿದು ಮದುವೆ ಮಾಡ್ತಾನೆ ನಿನ್ನ. ಆಮೇಲೆ ಬಿಡು, ಮದುವೆ ಆದ್ಮೇಲೂ ಹೆಂಗೆ ಇರ್ಬೋದಲ್ಲ. ಓಡಕ್ ನಾನ್ ಬರಲ್ಲಪ್ಪ. ಯಾಕಪ್ಪ? ಕಾಲು ನೋವ್ತದ ನನಗೆ. ನಡ್ಕೊಂಡೆ ಹೋಗೋಣ ಬಾ. ಮತ್ತೆ ನಿನ್ ಗಂಡನ್ ಕರ್ಕೊಂಡು ಹೋಗಿ ಬರ್ತಾನೆ. ನನ್ ಗಂಡ ಯಾವ ಮೂಲೆಯಲ್ಲಿ ಯಾವ ಹುಡುಗಿ ಹಿಂದೆ ಬಿದ್ದವನೋ ಯಾವಳಿ ಗೊತ್ತು. ಅದಕ್ಕೆ ಬೆಸ್ಟಿಗೆ ಕರಿತಿದ್ಯಾ? ಡಾರ್ಲಿಂಗ್. ಇನ್ನೇನು ಡಾರ್ಲಿಂಗ್ ಸಮಾಚಾರ? ಹೇಳು ಚಿನ್ನ. ಅಕಸ್ಮಾತ್ ನೀನ್ ಬೇರೆ ಮದ್ವೆ ಆಗಿ ನಾನು ನಿನಗೆ ಫೋನ್ ಮಾಡಿದೆ, ಏನ್ ಮಾಡ್ತೀಯಾ? ಮಾತಾಡ್ತೀನಿ. ನಿಜ? ನಿಜ. ಅವನಿಗೆಲ್ಲ ಯಾವಳೆ ಹೆದರ್ಕೋತಾಳೆ. ಆಗ್ಲೂ ಎಲ್ಲಾನು ಬಂತು ಓಡ್ಸೆ. ನೀನ್ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಿನಗೆ ಕೆಲಸದಿಂದ ಔಟ್ ಮಾಡ್ತೀನಿ ಇರು ಫಸ್ಟ್. ಮತ್ತೆ ಇನ್ನೇನದು? ಏನ್ ಮಕ್ಕಳಾಗೋಗಿ ಚಿಕ್ಕ ಹುಡುಗಿನ ನೀನು? ಯಾಕಾಗ್ಬಾರ್ದ ಚಿಕ್ಕ ಹುಡುಗಿ? ನನಗೇನಪ್ಪ ದೊಡ್ಡ ಹುಡುಗಿ ಆಗೋದು ಇಷ್ಟ ಇಲ್ಲ, ನಾನು ಚಿಕ್ಕವಳಾಗೆ ಇರ್ಬೇಕು ಅಂದ್ರೆ ಇಷ್ಟ. ಮಕ್ಕಳು ಮಾಡೋ ವಯಸ್ಸಲ್ಲಿ ಏನೇನೋ ಮಾಡ್ತಿದ್ಯಲ್ಲ. ಅವಾಗ ಅವ್ರ ಜೊತೆ ಆಟ ಆಡಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಅದು ಇವಾಗೆಲ್ಲ ಟ್ರೈನಿಂಗ್ ತಗೋತಿದೀನಿ. ಹೌದಾ? ತಗೋ ಚೆನ್ನಾಗಿ ತಗೋ. ಮಮ್ಮಿ ನಿನಗೆ ಏನು ಮಮ್ಮಿ ಆಟ ಆಡಕ್ಕೆ ಬರಲ್ಲ ಅಂದಾಗ ನನಗೆ ಮಾನ ಮರ್ಯಾದೆ ಹೊಂಟೋಗ್ಬಿಟ್ರೆ. ಅದಕ್ಕೆ ಇವಾಗ್ಲಿಂದಾನೇ ನನ್ನ ಮಕ್ಳಿಗೆ ಬೇಜಾರಾಗಬಾರ್ದು ಅಂತ ಆಟ ಆಡೋದು ಕಲಿತಾ ಇದ್ದೀನಿ. ನಾನು ಹೇಳ್ಕೊಡ್ತೀನಿ ಬಿಡು, ನಿನ್ ಗಂಡನ್ ಬೇಜಾರಾಗದಿರೋ ಥರ ಆಟ. ಅದು ಕಲ್ತ್ಕೊಂಡ್ಬಿಡು. ಅವನೇನು ಒಂದ್ ವರ್ಷ ಇರ್ತಾನೆ, ಆಮೇಲೆ 2 ವರ್ಷ ಮಕ್ಳಾದ್ಮೇಲೆ ಹೋಗಿಲೇ ಅಂತಾನೆ ಅಷ್ಟೇ. ಆಮೇಲೆ ಇಂಟ್ರೆಸ್ಟ್ ಹೊಂಟೋಗುತ್ತಾ? ಆಮೇಲೆ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿ ಹೋಗ್ಬಿಡ್ತಾನೆ. ಮಕ್ಳಿಗೆ ಎಜುಕೇಶನ್ಸ್, ಆಮೇಲೆ ಮಕ್ಕಳಿಗೆ ಫ್ಯೂಚರ್ಸ್ ಎಲ್ಲದರಲ್ಲೂ ಬ್ಯುಸಿ ಆಗ್ಬಿಟ್ಟಿರ್ತಾನೆ. ಆಮೇಲೆ ಬಿಡು, ನಾನು ಇರ್ತೀನಲ್ಲ. ಅವಾಗ ನೀನ್ ಬಂದಾಗ ಆಯ್ ಅಂತ ಅನ್ನು. ನೋಡು ನಿಮ್ಮ ಮಾವ ಬಂದ್ರು ಮಾತಾಡಿದ್ರು. ಇಲ್ಲ ಏನು ಹೇಳಲ್ಲ ಬಿಡು. ಏನು ಹೇಳಲ್ಲ, ಏನಾದ್ರು ಅನ್ಕೋಬ್ರು ಅಂತೀನಿ ಅಷ್ಟೇ. ನಿಮ್ಮಪ್ಪ ಬಂದ ನೋಡ. ಹಂಗೆ ಅಂತೀನಿ. ಅವಾಗ ಇವ್ರು ಹೋಗ್ಬಿಟ್ಟು ಅಪ್ಪ ನಿಮ್ಮ ಮಮ್ಮಿ ಯಾರೋ ಅಪ್ಪ ಬಂದಿದ್ದ ಅಪ್ಪ ಕಣಪ್ಪ ಅಂತ ಅಲ್ಲಿ ಹೋಗ್ಬಿಟ್ಟು. ಅವಾಗ ಅವನು ಯಾರೇ ಅದು ಅಂತ ಕೇಳಿ ನಿನಗೆ ಯಾಕೆ ಅಂತ ಹೇಳಿ ಅಷ್ಟೇ. ಆಮೇಲೆ ನನ್ನ ಔಟ್ ಮಾಡ್ಬಿಡ್ತಾನೆ. ಅವಾಗ ನಾನು ಗಂಟೆ ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಹೊರಕಾಯ್ತೈತೆ ಅಷ್ಟೇ. ಏನಾಗಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ ಬಿಡ ಡಾರ್ಲಿಂಗ್, ತಲೆಗೆಡಿಸ್ಕೊಬೇಡ. ಮತ್ತೆ ಹೇಳ್ಬೇಕು. ಇನ್ನೇನು ಇಲ್ಲ, ಮರಿ ಮಾಡಿದ್ವು 18 ಪಿಳ್ಳೆ ಮಾಡಿದ್ದೆ ನಮ್ದು ಕೋಳಿ. ನೀನೇ ಕಾವು ಕೊಟ್ಟ? ಇಲ್ಲ, ಅದೇ ಕಾವು ಕೊಟ್ಟಿದ್ದು, ಅದೇ ಮೊಟ್ಟೆ ಇಟ್ಟಿ. ಅನ್ಕೊಂಡೆ. ನಾನೇ ನಿಂತಿಲ್ಲ, ನನ್ ಮೊಟ್ಟೆ ಹೆಂಗಿರಕ್ಕಾಗುತ್ತೆ? ಹೇಳ್ತಾರದು ಹೆಂಗಿತ್ತು ಗೊತ್ತಾ? ಅದೇ ಮೊಟ್ಟೆ ಇಟ್ಟಿ ಅಂತ, ಏನೇನು ಬೇರೆ. ಅಂದ್ರೆ ಏನ್ ಗೊತ್ತಾ, ಇವಾಗ 3 ಕೋಳಿ ಮೊಟ್ಟೆ ಒಂದೇ ಸತಿ ಇಟ್ರೆ 3 ಕೋಳಿದು ಮಿಕ್ಸ್ ಹೊಡಿತೀವಿ ಮೊಟ್ಟೆಗಳನ್ನ. ಮಿಕ್ಸ್ ಹೊಡೆದ್ ಕಾಲೇ 1 ಕೋಳಿನ ಕುಂಡ್ರಸೋದು.
ಅದಕ್ಕೆ 18 ಮರಿ ಮಾಡೈತೆ 19ರಲ್ಲಿ. ಅದಕ್ಕೆ ನಮ್ಮಮ್ಮ ಏನು ಮಾಡೈತೆ, ಅವು ಮೇಯ್ತಾ ಇರ್ತವೆ, ಹದ್ದುಗಳು ಬಂದು ಹದ್ದು ಮತ್ತೆ ಗಿಡ್ಗ ಹಿಡ್ಕೊಂಡು ಹೊಂಟೈತೈತೆ ಅಂತ ನೋಡ್ಕೊ ಅಂತ ಬಿಟ್ಟೋಗದೆ. ಅದಕ್ಕೆ ನಾನು ಫೋನ್ ಮಾತಾಡ್ತಾ ಎರಡು ಅದಕ್ಕೆ ಎತ್ಕೊಂಡು ಹೊಂಟೋಗ್ಬಿಡುತ್ತೆ ಅಂತ ಕೂತಿದ್ದೀನಿ. ಅಕಸ್ಮಾತ್ ನಾನು ಫೋನ್ ಗಮನ ಕೊಟ್ಟರು ಕೂಡ ನಮ್ಮ ಹುಡುಗಿರು ಒಬ್ಬ ಅವಳೆ ನೋಡ್ಕೊತಾವಳೆ. ಅದಕ್ಕೆ ಅಸಿಸ್ಟೆಂಟ್ ಬೇರೆ ಮಾಡ್ಕೊತೀಯ. ಬೇಡ ನೀನು ಬಗ್ಗಲ್ಲ ನೀನು. ಏಯ್ ಹಂಗಲ್ಲ, ಬಗ್ತೀನಿ. ಆದ್ರೆ ಇದೇನು ಜಾಡ್ ಇಷ್ಟು ಉದ್ದ ಕಟ್ಕೊಂಡು ಹೋಗೈತೆ. ನಾನು ಬಂದ್ಮೇಲ ಏಯ್ ಹಿಂದೆಯಿಂದ ಬೇಡ, ಚೆನ್ನಾಗಿರಲ್ಲ. ಹಿಂದೆನೇ ಮಾಡೋಣ. ಎಲ್ಲಿ ಓಡಿಸ್ತೆ ಪಾಪ? ನನಗೇನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಫ್ರೆಶ್ ಅಂತ ಅಷ್ಟೇ. ಆಮೇಲೆ ಫ್ರೆಶ್ ಅಲ್ವಾ ನೀನು? ಫ್ರೆಶ್ ಅಲ್ಲಿ ಸಖತ್ತು ಇಂಟ್ರೆಸ್ಟಿಂಗ್ ಇರುತ್ತೆ. ಆಮೇಲೆ ಮುಂದೆ ಇದ್ರೆ ಹೇಳ್ತಿದ್ದೆ. ದೂರ ಇದೀನಂತನಾ? ಹೇಳ್ತಿರ್ಲಿಲ್ಲ, ಮಾಡಿ ತೋರಿಸ್ತಿದ್ದೆ. ಆಮೇಲೆ ನಿಂಗೆ ಇಷ್ಟ ಇಲ್ವಾ ಅದು? ಅದು ನನ್ನ ಮಗಂದು ಏನು ಸಾಯಿಸ್ತಮ್ಮನ್ನ. ನನ್ನ ಫೇವ್ರೇಟ್ ಅಮ್ಮ. ಏನು ಅದು ಇಷ್ಟನ ನಿನಗೆ? ಅದು ಸಾಕ್ಬೇಕು. ಸಿಗಪ್ಪ ಅದು ಸಾಕ್ಬೇಕು. ಮತ್ತೆ ಹೇಳ್ಬೇಕು ತಾನೇ, ಮೊನ್ನೆ ಕರೆಂಟ್ ಹೊಡೆದು ಬಿದ್ದೋಗ್ಬಿಟ್ಟಿತ್ತು. ಚಿಕ್ಕದಾ? ದೊಡ್ಡ ಒಂದ್ ಸ್ವಲ್ಪ ಅಂದ್ರೆ ಚಿಕ್ಕದೇ ಅದಿನ್ನ. ಅಯ್ಯೋ ದೇವ್ರಾಣೆಗೂ ನಮ್ಮ ಮನೇಲೇ ಇಟ್ಕೊಂಡಿದ್ವಿ, ಮನೇಲಿ ಇಟ್ಕೋಬಾರ್ದು ಅದು ಅಂದ್ಬಿಟ್ಟು ಅದಕ್ಕೆ ಆರೈಕೆ ಮಾಡಿ 2 ದಿವಸ ಆರೈಕೆ ಮಾಡಿ ಬಿಟ್ಬಿಟ್ವಿ. ಆಮೇಲೆ ಅಪ್ಪ ತಗೊಂಡೋಗಿ ಅದ್ರ ಗೂಡು ಹತ್ರ ಬಿಟ್ಟು ಬಂತು. ನಿಜವೂ ನನಗೆ ಹೇಳೋಕ್ಕಿತ್ತು ತಾನೇ, ತಗೊಂಬಂದು ಕೊಡ್ತಾ ಇದೆಯಪ್ಪ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಾನು ಅದು ಎಷ್ಟು ಹಿಂಗೆ ಮುಟ್ಟಿದ್ದೀನಿ ಅಂದರೆ ಎಷ್ಟು ತೂಕ ಇತ್ತು ಬೇರೆ ಗೊತ್ತಾ ಅದು. ತುಂಬ ಇಷ್ಟ ಆಗ್ತದೆ. ನನಗೆ ಹೇಳ್ಬೇಕಿತ್ತು, ನೀನು ಅವಾಗ ಹೇಳಿದ್ರೆ ನಿಜ ದೇವರಾಣೆಗೂ ಕೊಡ್ತಾ ತಗೊಂಡು ಇಟ್ಕೊಂಡು ಬಂದೇ ಕೊಡ್ತಾ ಇದೆ. ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಸಿಕ್ತಾಗ ತಂದ್ಕೊಡಿವಂತೆ. ನನ್ನ ತಮ್ಮಂಗೆ ಸಿಗ್ತಾ ಇದ್ದಲ್ಲ, ನನ್ನ ಮಗ ಮೊದಲೇ ಅದೇನು ಪಾರಿವಾಳ ಅದು ಇದು ಸಾಕಿದ್ನಾ. ಒಂದೇ ಒಂದು ವೈಟ್ ಪಾರಿವಾಳ, ಸುಂದರಿ ಪಾರಿವಾಳ ಸತ್ತೋದ್ಲು. ಅದು ಸತ್ತೋಗಿದ್ದು ಬೇಜಾರಿಗೆ ಇವನಿಗೆ ಏನಾಗೋಯ್ತು, ಇನ್ನೊಂದು ಪಾರಿವಾಳನ ಬಿಟ್ಟೇ ಬಿಟ್ಟ. ಆ ಪಾರಿವಾಳ ಬಿಟ್ಬಿಟ್ಟ. ಆಮೇಲೆ ಅದು ಹೋಗಿ ಕರೆಂಟ್ ಮೇಲೆ ಕುತ್ಕೊಬಿಡ್ತಿತ್ತು ಲೈನ್ ಮೇಲೆ. ಈಗ ಇದು ಸತ್ತೋಗ್ಬಿಡ್ತಲ್ಲ ಅಂತ ಹೋಗಿದ್ದ. ಆಮೇಲೆ ಅಲ್ಲಿ ನೋಡಿದ್ರೆ ಸತ್ ಬಿದ್ದಿತ್ತು, ಅದೆಲ್ಲ ಕರೆಂಟ್ ಹೊಡ್ಸ್ಕೊಂಡು ಬಿದ್ದಿತ್ತು. ಆಮೇಲೆ ಅದನ್ನು ತಗೊಬಂದ ನಮ್ಮಮ್ಮ. ತಗೋಬತ್ತೀನಿ, ನಮ್ಮಮ್ಮನ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಅಯ್ಯೋ ದರಿದ್ರು ನನ್ನ ಮಗನೇ ತಗೊಂಡಾಗ ಎಸಿಯೋದನ್ನ ಹೋಗಿದ್ದಿತ್ತು ಅವನಿಗೆ. ಹೆಂಗ್ ಇದ್ದಿತ್ತು ಗೊತ್ತಾ ನಮ್ಮಮ್ಮ ಅವನಿಗೆ ಅವತ್ತು. ಯಪ್ಪ ನೋಡ್ಬೇಕಿತ್ತು. ಬಿಡೆ, ಅದು ಪಾರಿವಾಳ ಸ್ಟೋರಿ, ಗುಬ್ಬಚ್ಚಿ ಸ್ಟೋರಿ ಎಲ್ಲ ನನ್ಗೆ ಕೇಳಕ್ ಹೋಗಲ್ಲ. ಈಗ ನಂದು ನಿನ್ ಸ್ಟೋರಿ ಹೇಳು ರೊಮ್ಯಾಂಟಿಕ್ ಆಗಿ. ನಂದು ನಿಂತು ಏನು ಇಲ್ಲ ಬಿಡು, ಸಿಕ್ದಾಗ್ಲೇ ಎಲ್ಲ. ಓಹೋ, ಅಲ್ಲಿ ಗಂಟ ಏನಿಲ್ವಾ? ಇಲ್ಲ. ಯಾಕೆ? ಅವಾಗ ಸಿಗ್ತೀನಿ. ನಾಳೆ ಇಲ್ಲ ಬಿಡ್ರಿ, ನಾಳೆ ನಮ್ಮ ಚಿಕ್ಕಪ್ಪ ಬರುತ್ತಾರೆ, ಅಲ್ಲಿಗೆ ಹೋಗ್ತೀನಿ. ಬಾರಚಿನಿ, ಯಾಕೆ ನೀನು? ಏನ್ ಗೊತ್ತಾ, ನಮ್ಮ ಚಿಕ್ಕಪ್ಪಂಗೆ ಕುಣಿಗಲಿಗೆ ಬರಕ್ಕೆ ಹೇಳ್ತೀನಿ. ಕುಣಿಗಲ್ ನಮ್ಮ ಚಿಕ್ಕಪ್ಪ ಒಂದ್ ಸ್ವಲ್ಪ ಒಡವೆ ಇದೆ ನಂದು, ಅಂದು ಕೊಡೋದಕ್ಕೋಸ್ಕರ ಬರ್ತಾಯಿದ್ದೀನಿ ಹೇಳಕ್ಕೆ. ಕಟ್ಟೆಗೆ ಹೇಳೋರೆ. ಒಡವೆ ನನಗೆ ಕೊಟ್ಬಿಡು, ಏನೋ ಬಂಗಾರ ತಿರ್ಸ್ಕೊತೀನಿ ಒಂದು 2 ದಿನ. ಸರಿ ಬಿಡು, ಆಯ್ತು ಕೊಡ್ತೀನಿ. ನಿಜ? ನಮ್ಮ ಚಿಕ್ಕಪ್ಪನ ಕೇಳ್ಬಿಟ್ಟು ಕೊಡ್ತೀನಿ. ನನ್ನ ಡಾರ್ಲಿಂಗ್ ನನ್ನ ಬೆಸ್ಟಿ ಕೇಳ್ತೋನೆ. ಹಂಗೆ ಹೇಳ್ತೀನಿ, ಕೊಡ್ತೀನಿ. ಆಮೇಲೆ ಯಾರಪ್ಪ ಮುಖ ತೋರ್ಸ್ ಬಾ ಅಂತ ಕರ್ಕೊಂಬರ್ತಾರೆ. ಫೋನ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಬಾ ನಿನ್ ಮುಖ ತೋರ್ಸಿ ನಿಂಗೆ ಪರಿಚಯ ಮಾಡ್ಕೊಡ್ತೀನಿ. ಚಿಕ್ಕಪ್ಪ ಪಾಪ ಕೊಡು, ಚಿಕ್ಕಪ್ಪ ಏನೋ ಕಷ್ಟ ಅಂತ ತೀರಿಸ್ಕೊಂಡು ಅಂತೀನಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕೊಡ್ತೀಯನೇ? ಈಗ ಏನ್ ಗೊತ್ತಾ, ನಾನು ಅವರಿಗೆ ಕೊಟ್ಕಳಿಸ್ತಿರೋದು ಅವರಿಗೆ. ಏನ? ನಮ್ಮ ಪಾಪಂಗೆ ಬರ್ತಡೇ ಮಾಡೋದಕ್ಕೋಸ್ಕರ ಒಡವೆ ಅಡಕ್ಕೆ ಕೇಳೋರೆ. ಮತ್ತೆ ಈಸ್ಕೊಂಬತ್ತಿದ್ದೀನಿ ಅಂದಲ್ಲ ಲೂಸು.
ಕೊಡಕ್ಕೆ ಹೋಗ್ತಾ ಇರೋದು ನಾನು ಇಸ್ಕೊಂಬರಕ್ಕಲ್ಲ. ಹ್ಞೂ ಎಷ್ಟು ಗ್ರಾಮ್ ಮಡಗಿದ್ದಿ? ವ್ಯಾಲೆ 4 ಗ್ರಾಮ್ ಇದೆ. ಹ್ಞೂ ಉಂಗುರ 3 ಗ್ರಾಮ್ ಏನೋ ಇದೆ. ಹ್ಞೂ 2 ಜೊತೆ ವಾಲೆ, ಅದು 2 ಗ್ರಾಮಿಂದೊಂದು 4 ಗ್ರಾಮಿಂದೊಂದು 2 ಜೊತೆ ವಾಲೆನಾ. ಹ್ಞೂ ಆಮೇಲೆ ಒಂದು ಉಂಗುರ ಅಷ್ಟೇ. ಇನ್ನೂ ಇದ್ದಾವೆ ಅವೆಲ್ಲ ಒಡವೆ ಸೈಟು ಅಲ್ಲಿ ಇದಾವೆ ಬಿಡಿಸ್ಬೇಕು. ಹಾಂ